ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂಬಿ ಪಾಟೀಲ್ ಆಗ್ರಹಿಸಿದ್ದಾರೆ. ಜೈನರು, ಸಿಖ್ಖರು, ಬೌದ್ಧರಿಗೆ ಸಿಕ್ಕಂತೆ ಲಿಂಗಾಯತಕ್ಕೂ ಕೂಡ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗಬೇಕು. ಈ ಬಾರಿ ಸಿದ್ದರಾಮಯ್ಯನವರ ತಲೆ ಕಟ್ಟೋಕ್ಕಾಗೋದಿಲ್ಲ. ಹಿಂದೆ ಆಡಿದ ಹಾಗೆ ಈ ಬಾರಿ ಆಟ ಆಡೋಕ್ಕಾಗೋದಿಲ್ಲ. ಭೌಗೋಳಿಕವಾಗಿ ನಾವೆಲ್ಲರೂ ಭಾರತೀಯರು, ಹಿಂದೂಗಳೇ. ಆದರೆ ಇದು ಬಸವ ಧರ್ಮ. ಸಿಖ್, ಜೈನ ಹಾಗೆ ಬೌದ್ಧರಿಗೆ ಸಿಕ್ಕಂತೆ ಲಿಂಗಾಯತಕ್ಕೂ ಕೂಡ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗಬೇಕು. ಇದರ ಬಗ್ಗೆ ಮಠಾಧಿಪತಿಗಳ ಒಕ್ಕೂಟ ಕೂಡ ನಿರ್ಧಾರವನ್ನ ಮಾಡಿದೆ. ವೀರಶೈವ ಮಹಾಸಭಾ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಲವನ್ನ ವ್ಯಕ್ತಪಡಿಸಿದೆ. ನಿನ್ನೆ ಯಾರು ಕೂಡ ಜಾತಿ ಹೆಸರನ್ನ ಬರೆಸ್ರಿ ಅಂತ ಕೇಳೇ ಇಲ್ಲ. ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕು ಅಂತ ಹೇಳಿ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದ್ವಿ, ಎಲ್ಲರೂ ಭಾರತೀಯರು ಅಟ್ ಫಸ್ಟ್ ಏನ್ರಿ. ಭೌಗೋಳಿಕವಾಗಿ ಹಿಂದೂಗಳು ಭಾರತೀಯರು. ಈ ರೀತಿ ಯಾವ ರೀತಿ ಸಿಖ್ ಮತ್ತು ಬೌದ್ಧ, ಜೈನ ಇದಾವೆ ಏನ್ರಿ. ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು. ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಖ್ ಮತ್ತು ಜೈನ, ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು ಅದಕ್ಕೆ. ಆ ರೀತಿ ಇರುವಂಥದ್ದು. ಹೀಗಾಗಿ ಪ್ರಶ್ನೆ ಏನಿದೆ, ಇದೆಲ್ಲ ಆಗಲ್ಲ. ಸಲ ಮಾಡಿದ್ರು, ಈ ಸಲ ಭಾಳ ಜನ ಜಾಗೃತ ಆಗಿದ್ದಾರೆ. ಈ ಸಲ ಯಾರ್ದು ಆಟ ನಡೆಯೋದಿಲ್ಲ, ತಮ್ಗೆ ಗೊತ್ತಿದೆ. ಎಲ್ಲರೂ ಇವತ್ತು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ. ಇವತ್ತು ಯಾರು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟೋದಲ್ಲ, ಯಾರ ಆಟಗಳು ಇವತ್ತು ದಿವಸ ನಡೆಯೋದಿಲ್ಲ ಏನ್ರಿ. ಒಂದು ಏನಿದೆ, ನಾವು ಅದಕ್ಕೆ ಪಾಸಿಟಿವ್ ಆಗಿ ಹೋಗೋಣ ಅಂತ ಹೇಳಿದ್ವಿ. ನಾನು ಅದನ್ನೇ ಕೂಡ ಹೇಳಿದ್ದೀನಿ ನಿನ್ನೆ. ಯಾರನ್ನ ಟೀಕೆ ಮಾಡುವಂಥದ್ದು ಯಾರು, ನಮ್ದೇನಿದೆ ನಿಮ್ಗೆ ಗೊತ್ತಿದೆ. ನಾವು ಚತುರ್ವರ್ಣದಿಂದ ಹೊರಗಡೆ ಇದ್ದೀವಿ. ಬಸವಣ್ಣವ್ರು ಏನು ಹೇಳಿದ್ರು, ಶ್ರೇಷ್ಠ ಶೈವರವರು ನೋಡಿ. ಅವರು ನಿಮಗೆ ನಾನು ಹೇಳಿದ್ರೆ ತಪ್ಪಾಗುತ್ತೆ, ಅವರು ಮಠಾಧಿಪತಿಗಳು ಒಕ್ಕೂಟದಿಂದ ಆಗಿದ್ದು. ಅವರು ಯಾರು ಡಿವೆಲ್ ಸ್ಟ್ಯಾಂಡ್ ಇದೆಯಲ್ಲ, ಆ ಡಿವೆಲ್ ಸ್ಟ್ಯಾಂಡ್ ಇದ್ದವ್ರು ಯಾರನ್ನೂ ಕರೆದಿಲ್ಲ. ಯಾಕಂದರೆ ಹುಬ್ಳಿಯಲ್ಲಿ ಆಗಿದ್ದೇನು ಗೊತ್ತಿದೆಯಲ್ಲ ಯಾವ ರೀತಿಯಲ್ಲಿ ಇದು ಆಯಿತು. ಇಲ್ಲಿ ಯಾರು ಬಸವಣ್ಣನ ಪರವಾಗಿದ್ದಾರೆ ಅವ್ರನ್ನ ಕರೆದಿಲ್ಲ. ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದ್ವಿ, ಎಲ್ಲರೂ ಭಾರತೀಯರು ಅಟ್ ಫಸ್ಟ್ ಏನ್ರಿ. ಭೌಗೋಳಿಕವಾಗಿ ಹಿಂದೂಗಳು ಭಾರತೀಯರು. ಈ ರೀತಿ ಯಾವ ರೀತಿ ಸಿಖ್ ಮತ್ತು ಬೌದ್ಧ, ಜೈನ ಇದಾವೆ ಏನ್ರಿ. ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು. ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಖ್ ಮತ್ತು ಜೈನ, ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು ಅದಕ್ಕೆ. ಆ ರೀತಿ ಇರುವಂಥದ್ದು. ಹೀಗಾಗಿ ಪ್ರಶ್ನೆ ಏನಿದೆ, ಇದೆಲ್ಲ ಆಗಲ್ಲ. ಸಲ ಮಾಡಿದ್ರು. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂಬಿ ಪಾಟೀಲ್ ಆಗ್ರಹಿಸಿದ್ದಾರೆ. ಜೈನರು, ಸಿಖ್ಖರು, ಬೌದ್ಧರಿಗೆ ಸಿಕ್ಕಂತೆ ಲಿಂಗಾಯತಕ್ಕೂ ಕೂಡ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗಬೇಕು. ಈ ಬಾರಿ ಸಿದ್ದರಾಮಯ್ಯನವರ ತಲೆ ಕಟ್ಟೋಕ್ಕಾಗೋದಿಲ್ಲ. ಹಿಂದೆ ಆಡಿದ ಹಾಗೆ ಈ ಬಾರಿ ಆಟ ಆಡೋಕ್ಕಾಗೋದಿಲ್ಲ. ಭೌಗೋಳಿಕವಾಗಿ ನಾವೆಲ್ಲರೂ ಭಾರತೀಯರು, ಹಿಂದೂಗಳೇ. ಆದರೆ ಇದು ಬಸವ ಧರ್ಮ. ಸಿಖ್, ಜೈನ ಹಾಗೆ ಬೌದ್ಧರಿಗೆ ಸಿಕ್ಕಂತೆ ಲಿಂಗಾಯತಕ್ಕೂ ಕೂಡ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗಬೇಕು. ಇದರ ಬಗ್ಗೆ ಮಠಾಧಿಪತಿಗಳ ಒಕ್ಕೂಟ ಕೂಡ ನಿರ್ಧಾರವನ್ನ ಮಾಡಿದೆ. ವೀರಶೈವ ಮಹಾಸಭಾ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಲವನ್ನ ವ್ಯಕ್ತಪಡಿಸಿದೆ. ನಿನ್ನೆ ಯಾರು ಕೂಡ ಜಾತಿ ಹೆಸರನ್ನ ಬರೆಸ್ರಿ ಅಂತ ಕೇಳೇ ಇಲ್ಲ. ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕು ಅಂತ ಹೇಳಿ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದ್ವಿ, ಎಲ್ಲರೂ ಭಾರತೀಯರು ಅಟ್ ಫಸ್ಟ್ ಏನ್ರಿ. ಭೌಗೋಳಿಕವಾಗಿ ಹಿಂದೂಗಳು ಭಾರತೀಯರು. ಈ ರೀತಿ ಯಾವ ರೀತಿ ಸಿಖ್ ಮತ್ತು ಬೌದ್ಧ, ಜೈನ ಇದಾವೆ ಏನ್ರಿ. ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು. ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಖ್ ಮತ್ತು ಜೈನ, ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು ಅದಕ್ಕೆ. ಆ ರೀತಿ ಇರುವಂಥದ್ದು. ಹೀಗಾಗಿ ಪ್ರಶ್ನೆ ಏನಿದೆ, ಇದೆಲ್ಲ ಆಗಲ್ಲ. ಸಲ ಮಾಡಿದ್ರು, ಈ ಸಲ ಭಾಳ ಜನ ಜಾಗೃತ ಆಗಿದ್ದಾರೆ. ಈ ಸಲ ಯಾರ್ದು ಆಟ ನಡೆಯೋದಿಲ್ಲ, ತಮ್ಗೆ ಗೊತ್ತಿದೆ. ಎಲ್ಲರೂ ಇವತ್ತು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ. ಇವತ್ತು ಯಾರು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟೋದಲ್ಲ, ಯಾರ ಆಟಗಳು ಇವತ್ತು ದಿವಸ ನಡೆಯೋದಿಲ್ಲ ಏನ್ರಿ. ಒಂದು ಏನಿದೆ, ನಾವು ಅದಕ್ಕೆ ಪಾಸಿಟಿವ್ ಆಗಿ ಹೋಗೋಣ ಅಂತ ಹೇಳಿದ್ವಿ. ನಾನು ಅದನ್ನೇ ಕೂಡ ಹೇಳಿದ್ದೀನಿ ನಿನ್ನೆ. ಯಾರನ್ನ ಟೀಕೆ ಮಾಡುವಂಥದ್ದು ಯಾರು, ನಮ್ದೇನಿದೆ ನಿಮ್ಗೆ ಗೊತ್ತಿದೆ. ನಾವು ಚತುರ್ವರ್ಣದಿಂದ ಹೊರಗಡೆ ಇದ್ದೀವಿ. ಬಸವಣ್ಣವ್ರು ಏನು ಹೇಳಿದ್ರು, ಶ್ರೇಷ್ಠ ಶೈವರವರು ನೋಡಿ. ಅವರು ನಿಮಗೆ ನಾನು ಹೇಳಿದ್ರೆ ತಪ್ಪಾಗುತ್ತೆ, ಅವರು ಮಠಾಧಿಪತಿಗಳು ಒಕ್ಕೂಟದಿಂದ ಆಗಿದ್ದು. ಅವರು ಯಾರು ಡಿವೆಲ್ ಸ್ಟ್ಯಾಂಡ್ ಇದೆಯಲ್ಲ, ಆ ಡಿವೆಲ್ ಸ್ಟ್ಯಾಂಡ್ ಇದ್ದವ್ರು ಯಾರನ್ನೂ ಕರೆದಿಲ್ಲ. ಯಾಕಂದರೆ ಹುಬ್ಳಿಯಲ್ಲಿ ಆಗಿದ್ದೇನು ಗೊತ್ತಿದೆಯಲ್ಲ ಯಾವ ರೀತಿಯಲ್ಲಿ ಇದು ಆಯಿತು. ಇಲ್ಲಿ ಯಾರು ಬಸವಣ್ಣನ ಪರವಾಗಿದ್ದಾರೆ ಅವ್ರನ್ನ ಕರೆದಿಲ್ಲ. ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದ್ವಿ, ಎಲ್ಲರೂ ಭಾರತೀಯರು ಅಟ್ ಫಸ್ಟ್ ಏನ್ರಿ. ಭೌಗೋಳಿಕವಾಗಿ ಹಿಂದೂಗಳು ಭಾರತೀಯರು. ಈ ರೀತಿ ಯಾವ ರೀತಿ ಸಿಖ್ ಮತ್ತು ಬೌದ್ಧ, ಜೈನ ಇದಾವೆ ಏನ್ರಿ. ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು. ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಖ್ ಮತ್ತು ಜೈನ, ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು ಅದಕ್ಕೆ. ಆ ರೀತಿ ಇರುವಂಥದ್ದು. ಹೀಗಾಗಿ ಪ್ರಶ್ನೆ ಏನಿದೆ, ಇದೆಲ್ಲ ಆಗಲ್ಲ. ಸಲ ಮಾಡಿದ್ರು,
ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂಬಿ ಪಾಟೀಲ್ ಆಗ್ರಹಿಸಿದ್ದಾರೆ. ಜೈನರು, ಸಿಖ್ಖರು, ಬೌದ್ಧರಿಗೆ ಸಿಕ್ಕಂತೆ ಲಿಂಗಾಯತಕ್ಕೂ ಕೂಡ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗಬೇಕು. ಈ ಬಾರಿ ಸಿದ್ದರಾಮಯ್ಯನವರ ತಲೆ ಕಟ್ಟೋಕ್ಕಾಗೋದಿಲ್ಲ. ಹಿಂದೆ ಆಡಿದ ಹಾಗೆ ಈ ಬಾರಿ ಆಟ ಆಡೋಕ್ಕಾಗೋದಿಲ್ಲ. ಭೌಗೋಳಿಕವಾಗಿ ನಾವೆಲ್ಲರೂ ಭಾರತೀಯರು, ಹಿಂದೂಗಳೇ. ಆದರೆ ಇದು ಬಸವ ಧರ್ಮ. ಸಿಖ್, ಜೈನ ಹಾಗೆ ಬೌದ್ಧರಿಗೆ ಸಿಕ್ಕಂತೆ ಲಿಂಗಾಯತಕ್ಕೂ ಕೂಡ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗಬೇಕು. ಇದರ ಬಗ್ಗೆ ಮಠಾಧಿಪತಿಗಳ ಒಕ್ಕೂಟ ಕೂಡ ನಿರ್ಧಾರವನ್ನ ಮಾಡಿದೆ. ವೀರಶೈವ ಮಹಾಸಭಾ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಲವನ್ನು ವ್ಯಕ್ತಪಡಿಸಿದೆ. ನಿನ್ನೆ ಯಾರು ಕೂಡ ಜಾತಿ ಹೆಸರನ್ನ ಬರೆಸ್ರಿ ಅಂತ ಕೇಳೇ ಇಲ್ಲ. ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕು ಅಂತ ಹೇಳಿ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದ್ವಿ, ಎಲ್ಲರೂ ಭಾರತೀಯರು ಅಟ್ ಫಸ್ಟ್. ಏನ್ರಿ, ಭೌಗೋಳಿಕವಾಗಿ ಹಿಂದೂಗಳು ಭಾರತೀಯರು. ಈ ರೀತಿ ಯಾವ ರೀತಿ ಸಿಖ್ ಮತ್ತು ಬೌದ್ಧ, ಜೈನ ಇದಾವೆ ಏನ್ರಿ, ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು. ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಖ್ ಮತ್ತು ಜೈನ, ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು ಅದಕ್ಕೆ, ಆ ರೀತಿ ಇರುವಂಥದ್ದು. ಹೀಗಾಗಿ ಪ್ರಶ್ನೆ ಏನಿದೆ, ಇದೆಲ್ಲ ಆಗಲ್ಲ. ಸಲ ಮಾಡಿದ್ರು, ಈ ಸಲ ಭಾಳ ಜನ ಜಾಗೃತ ಆಗಿದ್ದಾರೆ. ಈ ಸಲ ಯಾರ್ದು ಆಟ ನಡೆಯೋದಿಲ್ಲ, ತಮ್ಗೆ ಗೊತ್ತಿದೆ. ಎಲ್ಲರೂ ಇವತ್ತೊಂದು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ. ಇವತ್ತು ಈ ಅವರು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟೋದಲ್ಲ, ಯಾರ ಆಟಗಳು ಇವತ್ತೊಂದು ದಿವಸ ನಡೆಯೋದಿಲ್ಲ ಏನ್ರಿ. ಒಂದು ಏನಿದೆ, ನಾವು ಅದಕ್ಕೆ ಪಾಸಿಟಿವ್ ಆಗಿ ಹೋಗೋಣ ಅಂತ ಹೇಳಿದ್ವಿ. ನಾನು ಅದನ್ನೇ ಕೂಡ ಹೇಳಿದ್ದೀನಿ ನಿನ್ನೆ. ಯಾರನ್ನ ಟೀಕೆ ಮಾಡುವಂಥದ್ದು ಯಾರು, ನಮ್ದೇನಿದೆ ನಿಮ್ಗೆ ಗೊತ್ತಿದೆ. ನಾವು ಚತುರ್ವರ್ಣದಿಂದ ಹೊರಗಡೆ ಇದ್ದೀವಿ. ಬಸವಣ್ಣವ್ರು ಏನು ಹೇಳಿದ್ರು, ಶ್ರೇಷ್ಠ ಶೈವರವರು ನೋಡಿ. ಅವರು ನಿಮಗೆ ನಾನು ಹೇಳಿದ್ರೆ ತಪ್ಪಾಗುತ್ತೆ, ಅವರು ಮಠಾಧಿಪತಿಗಳು ಒಕ್ಕೂಟದಿಂದ ಆಗಿದ್ದು. ಅವರು ಯಾರು ಡಿವೆಲ್ ಸ್ಟ್ಯಾಂಡ್ ಇದೆಯಲ್ಲ, ಆ ಡಿವೆಲ್ ಸ್ಟ್ಯಾಂಡ್ ಇದ್ದವ್ರು ಯಾರನ್ನೂ ಕರೆದಿಲ್ಲ. ಯಾಕಂದರೆ ಹುಬ್ಳಿಯಲ್ಲಿ ಆಗಿದ್ದೇನು ಗೊತ್ತಿದೆಯಲ್ಲ ಯಾವ ರೀತಿಯಲ್ಲಿ ಇದು ಆಯಿತು. ಇಲ್ಲಿ ಯಾರು ಬಸವಣ್ಣನ ಪರವಾಗಿದ್ದಾರೆ ಅವ್ರನ್ನ ಕರೀತಾರೆ. ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದ್ವಿ, ಎಲ್ಲರೂ ಭಾರತೀಯರು ಅಟ್ ಫಸ್ಟ್. ಏನ್ರಿ, ಭೌಗೋಳಿಕವಾಗಿ ಹಿಂದೂಗಳು ಭಾರತೀಯರು. ಈ ರೀತಿ ಯಾವ ರೀತಿ ಸಿಖ್ ಮತ್ತು ಬೌದ್ಧ, ಜೈನ ಇದಾವೆ ಏನ್ರಿ, ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು. ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಖ್ ಮತ್ತು ಜೈನ, ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು ಅದಕ್ಕೆ, ಆ ರೀತಿ ಇರುವಂಥದ್ದು. ಹೀಗಾಗಿ ಪ್ರಶ್ನೆ ಏನಿದೆ, ಇದೆಲ್ಲ ಆಗಲ್ಲ. ಸಲ ಮಾಡಿದ್ರು. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂಬಿ ಪಾಟೀಲ್ ಆಗ್ರಹಿಸಿದ್ದಾರೆ. ಜೈನರು, ಸಿಖ್ಖರು, ಬೌದ್ಧರಿಗೆ ಸಿಕ್ಕಂತೆ ಲಿಂಗಾಯತಕ್ಕೂ ಕೂಡ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗಬೇಕು. ಈ ಬಾರಿ ಸಿದ್ದರಾಮಯ್ಯನವರ ತಲೆ ಕಟ್ಟೋಕ್ಕಾಗೋದಿಲ್ಲ. ಹಿಂದೆ ಆಡಿದ ಹಾಗೆ ಈ ಬಾರಿ ಆಟ ಆಡೋಕ್ಕಾಗೋದಿಲ್ಲ. ಭೌಗೋಳಿಕವಾಗಿ ನಾವೆಲ್ಲರೂ ಭಾರತೀಯರು, ಹಿಂದೂಗಳೇ. ಆದರೆ ಇದು ಬಸವ ಧರ್ಮ. ಸಿಖ್, ಜೈನ ಹಾಗೆ ಬೌದ್ಧರಿಗೆ ಸಿಕ್ಕಂತೆ ಲಿಂಗಾಯತಕ್ಕೂ ಕೂಡ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗಬೇಕು. ಇದರ ಬಗ್ಗೆ ಮಠಾಧಿಪತಿಗಳ ಒಕ್ಕೂಟ ಕೂಡ ನಿರ್ಧಾರವನ್ನ ಮಾಡಿದೆ. ವೀರಶೈವ ಮಹಾಸಭಾ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಲವನ್ನು ವ್ಯಕ್ತಪಡಿಸಿದೆ. ನಿನ್ನೆ ಯಾರು ಕೂಡ ಜಾತಿ ಹೆಸರನ್ನ ಬರೆಸ್ರಿ ಅಂತ ಕೇಳೇ ಇಲ್ಲ. ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕು ಅಂತ ಹೇಳಿ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದ್ವಿ, ಎಲ್ಲರೂ